ಉಚಿತ ಶಿಕ್ಷಣ ಪಡಿಬೇಕು, ಇಂಗ್ಲೀಷ್ ಮೀಡಿಯಂನಲ್ಲೇ ಶಿಕ್ಷಣ ಪಡಿಬೇಕು, ಅದರಲ್ಲೂ ಸಹ ವಸತಿ ಸಹಿತ ಅಂದರೆ ಹಾಸ್ಟೆಲ್ ವ್ಯವಸ್ಥೆ ಸಹಿತ ನಾವು ಉಚಿತ ಶಿಕ್ಷಣವನ್ನು ಪಡಿಬೇಕು, ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿರೋ ಪೋಷಕರಿಗೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಸಹ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ವಸತಿ ಶಿಕ್ಷಣಗಳು ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂಡರ್ನಲ್ಲಿ ಬರುವಂತಹ ಸುಮಾರು 11 ವಸತಿ ಶಿಕ್ಷಣ ನೀಡುವಂತಹ ಸಂಸ್ಥೆಗಳಲ್ಲಿ ಇವಾಗ 6ನೇ ತರಗತಿಗೆ ಮುಂದಿನ ವರ್ಷ 2026-27ನೇ ಸಾಲಿನಲ್ಲಿ 6ನೇ ತರಗತಿಗೆ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಂನಲ್ಲಿ ಎರಡರಲ್ಲೂ ಸಹ ಅಧ್ಯಯನ ಮಾಡಲಿಕ್ಕೆ ಅಡ್ಮಿಷನ್ ತಗೊಳ್ಳಿಕ್ಕೆ ಇವಾಗ ಅರ್ಜಿನ ಕರೆಯಲಾಗಿದೆ. ಸೊ ಮೊನ್ನೆ ತಾನೇ ನಾನೊಂದು ವಿಡಿಯೋ ಮಾಡಿದ್ದೆ. 173 ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೆ ಕನ್ನಡ ಮೀಡಿಯಂನಲ್ಲಿ ಉಚಿತ ವಸತಿ ಸಹಿತ ಶಿಕ್ಷಣ ನೀಡಲಿಕ್ಕೆ ಅರ್ಜಿ ಕರೆದಿದ್ದಾರೆ ಅಂತೇಳಿ. ಸೊ ಅದು ಬಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡಿ ಬರುವಂತಹ ವಸತಿ ಶಿಕ್ಷಣ ಸಂಸ್ಥೆಗಳು. ಸುಮಾರು ವಸತಿ ಶಿಕ್ಷಣ ಸಂಸ್ಥೆಗಳು ಒಂದೇ ಹೆಸರಿನ ವಸತಿ ಶಿಕ್ಷಣ ಸಂಸ್ಥೆಗಳು ಹಲವಾರು ಇಲಾಖೆಗಳಡಿ ಕೆಲಸ ಮಾಡ್ತವೆ ಬೇರೆ ಬೇರೆ. ಸೊ ಮೊನ್ನೆ ಹೇಳಿದ್ದು ನಾನು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಎಜುಕೇಷನ್ ಒಂದು ಇಲಾಖೆ ನಡೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಮೊರಾರ್ಜಿ ದೇಸಾಯಿ, APJ ಅಬ್ದುಲ್ ಕಲಾಂ ವಸತಿ ನಿಲಯಗಳು, ವಸತಿ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಹಾಗೆಯೇ ಕರ್ನಾಟಕ ಮುಸ್ಲಿಂ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿನಲ್ಲಿ ಒಟ್ಟಾರೆ 173 ಶಿಕ್ಷಣ ಸಂಸ್ಥೆಗಳಲ್ಲಿ 6ನೇ ತರಗತಿಗೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡರಲ್ಲೂ ಸಹ ಅಡ್ಮಿಷನ್ನ ಪಡೀಲಿಕ್ಕೆ ಒಂದು ಅರ್ಜಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ ಅಂತೇಳಿ ವಿಡಿಯೋ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸುಮಾರು 11 ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಒಂದು 6ನೇ ತರಗತಿಗೆ ಮುಂದಿನ ವರ್ಷದ 6ನೇ ತರಗತಿಗೆ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಇವಾಗ ಅರ್ಜಿ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ. ಸೊ ಈ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ನ ಹೇಳ್ತಾ ಇದ್ದೀನಿ. ಸೊ ಯಾರು ತಮ್ಮ ಮಕ್ಕಳನ್ನ ಉಚಿತ ಶಿಕ್ಷಣ, ಹಾಸ್ಟೆಲ್ ವ್ಯವಸ್ಥೆ ಸಹಿತ ಉಚಿತ ಶಿಕ್ಷಣ, ವಸತಿ, ಊಟ ಎಲ್ಲರೂ ಸಹ ಅಲ್ಲೇ ನೋಡ್ಕೋಬೇಕು. ಹಾಗೆಯೇ ಫ್ರೀ, ಯಾವುದೇ ನೀವು ಡೊನೇಷನ್ ಕಟ್ಟೋ ಹಾಗಿಲ್ಲ, ಯಾವುದೇ ಫೀಸ್ಗಳನ್ನ ಕಟ್ಟೋ ಹಾಗಿಲ್ಲ, ನೀವು ತುಂಬ ವರಿ ಮಾಡ್ಕೊಳ್ಬೇಕಾಗಿಲ್ಲ. ಸೊ ಆ ರೀತಿ ನೀವು ಉಚಿತ ಶಿಕ್ಷಣಗಳನ್ನ ಕೊಡಿಸ್ಬೇಕು ನಿಮ್ಮ ಮಕ್ಕಳಿಗೆ, 6ನೇ ತರಗತಿಯಿಂದಾದರೂ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿಸ್ಬೇಕು ನಮ್ಮ ಮಕ್ಕಳನ್ನ ಅಂತ ಹೇಳಿದ್ರೆ ಪೋಷಕರು ಹಾಗೆಯೇ ವಿದ್ಯಾರ್ಥಿಗಳು ಈ ಒಂದು ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಸೇರ್ಕೊಳ್ಳಿಕ್ಕೆ ನೀವು ಇವಾಗಲೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ಡೇಟ್ಸು, ಅರ್ಹತೆ ಎಲ್ಲನೂ ಸಹ ನಾನು ಹೇಳ್ತೀನಿ. ಹಾಗೆಯೇ ವಸತಿ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವು ಅಂತೆಲ್ಲ ಹೇಳ್ತೀನಿ ನಾನು. ನೀವು ವಿಡಿಯೋನ ಕಂಪ್ಲೀಟಾಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಲೇಬೇಕು, ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗಬೇಕು ಅಂದರೆ ನಿಮಗೆ. ಸೊ ಏನಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಪರಿಶಿಷ್ಟ ವರ್ಗಗಳ ಸಂಘದ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ಶಿಕ್ಷಣ ಸಂಸ್ಥೆಗಳು ಅಂತಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವಿರನ್ನ, ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು, ಸೊ ಮುಂತಾದ ಇನ್ನೂ ಸಹ ಇದ್ದಾವೆ. ಸೊ ಮುಂತಾದ ವಸತಿ ಶಾಲೆಗಳಿಗೆ, ಸೊ ಈ ಹೆಸರಿನ ಎಲ್ಲ ವಸತಿ ಶಾಲೆಗಳಿಗೆ ರಾಜ್ಯ ಸರ್ಕಾರದ ಒಂದು ಅನುದಾನದಿಂದ ನಡೆಯುತ್ತಿರುವಂತಹ ಒಂದು ಶಾಲೆಗಳಿವು, ವಸತಿ ಶಾಲೆಗಳಿವು. ಸೊ ಇವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳು, KREIS, ಹಾಗೆಯೇ SC/ST ವೆಲ್ಫೇರ್ ಡಿಪಾರ್ಟ್ಮೆಂಟ್. ಸೊ ಈ ಒಂದು ಇಲಾಖೆಗಳ ಅಡಿನಲ್ಲಿ ಒಂದು ಕಾರ್ಯನಿರ್ವಹಿಸುವಂತಹ ಈ ವಸತಿ ಶಾಲೆಗಳು ಇಲ್ಲಿ ಇವಾಗ 2026-27ನೇ ಸಾಲಿಗೆ 6ನೇ ತರಗತಿಗೆ ಪ್ರವೇಶಕ್ಕೆ ಅಗತ್ಯವಾದ ಒಂದು ಪ್ರವೇಶ ಪರೀಕ್ಷೆಯನ್ನು ನಡೆಸಲಿಕ್ಕೆ ಆನ್ಲೈನ್ ಕೌನ್ಸಿಲಿಂಗನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಏನಿದೆಯೋ KEA ವಹಿಸಿಕೊಂಡಿದೆ. ಸೊ ಇದ್ರ ಮೂಲಕ ಆಯ್ಕೆ ಪ್ರಕ್ರಿಯೆ, ಪರೀಕ್ಷಾ ಪ್ರಕ್ರಿಯೆ, CET ಮಾಡಿದ್ದಾರೆ. ಅಂದರೆ ನಿಮ್ಮನ್ನ ಡೈರೆಕ್ಟ್ 6ನೇ ತರಗತಿಗೆ ಹೋಗಿ ಉಚಿತವಾಗಿ ಶಿಕ್ಷಣ ತಗೊಳ್ಳಿ, ಅಡ್ಮಿಷನ್ ಪಡ್ಕೊಳ್ಳಿ ವಸತಿ ಶಾಲೆಗಳಿಗೆ ಅಂತ ಕಳಿಸಲ್ಲ. ನಿಮಗೆ ಒಂದು CET ನಡೆಸ್ತಾರೆ. ಅಂದರೆ ಸಿಂಪಲ್ ಆಗಿ ಒಂದು ಪರೀಕ್ಷೆ ನಡೆಸ್ತಾರೆ. ಆ ಪರೀಕ್ಷೆಯಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೋತಾರೋ ಅವರಿಗೆ ಒಂದು ಜಾತಿವಾರು ಮೀಸಲಾತಿನೂ ಸಹ ಇರುತ್ತೆ. ಸೊ ಅದ್ರ ಪ್ರಕಾರ ನಿಮಗೆ 6ನೇ ತರಗತಿಗೆ ವಸತಿ ಶಾಲೆಗಳಿಗೆ ಪ್ರವೇಶವನ್ನು ನೀಡ್ತಾರೆ. ಸೊ ಇವಾಗ 5ನೇ ತರಗತಿನಲ್ಲಿ ಯಾರು ಓದ್ತಿದ್ದೀರೋ ವಿದ್ಯಾರ್ಥಿಗಳು ಅವರು, ಹಾಗೆಯೇ ಪೋಷಕರು, ನಿಮ್ಮ ಪೋಷಕರ ಸಹಾಯದಿಂದ, ಪೋಷಕರು ಈ ವಿಡಿಯೋ ನೋಡ್ತಿದ್ರೆ ಪೋಷಕರು ನೀವು ಇನಿಷಿಯೇಟಿವ್ ತಗೊಳ್ಳಿ. ವಿದ್ಯಾರ್ಥಿಗಳೇನಾದರೂ ಈ ವಿಡಿಯೋನ ನೋಡ್ತಿದ್ರೆ ನಿಮ್ಮ ಪೋಷಕರಿಗೆ ಹೇಳಿ ಇದಕ್ಕೆ ಅಡ್ಮಿಷನ್ ಪಡ್ಕೊಳ್ಳೋದು ಹೇಗೆ ಅಂತ ಕೇಳಿಕೊಂಡು ನೀವು ಈ ವಿಡಿಯೋ ಫುಲ್ ನೋಡಿಕೊಂಡು ನೀವು ಹೇಳಿ ಅರ್ಜಿನ ಹಾಕಿ. ಸೊ ನೀವು KEA ವೆಬ್ಸೈಟ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನು ಸಹ ತೊಗೋಬೋದು. ಅಭ್ಯರ್ಥಿಗಳು, ಪೋಷಕರು ತಮ್ಮ ಮಕ್ಕಳನ್ನ 6ನೇ ತರಗತಿಗೆ ವಸತಿ ಶಾಲೆಗಳಿಗೆ ದಾಖಲಿಸಬೇಕು ಅಂದರೆ 10/1/2026ರಿಂದ ಅಂದರೆ ಇವತ್ತಿನಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ವೆಬ್ಸೈಟ್ನಲ್ಲಿ ಘೋಷಣಾ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ದಿನಾಂಕ 25/1 ಜನವರಿ 25ರಂದು ಸಂಜೆ 4 ಗಂಟೆಗಳ ಒಳಗಡೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತಹ ನಾನು ಮೊದಲೇ ತಿಳಿಸಿದಂತಹ ಯಾವುದೇ ವಸತಿ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ನೀವು ಸ್ವೀಕೃತಿ ಪತ್ರವನ್ನು ಪಡ್ಕೋಬೇಕು. ಅರ್ಜಿ ಸಲ್ಲಿಸಲಿಕ್ಕೆ ವಾರ್ಷಿಕ ಆದಾಯ ಮಿತಿಯನ್ನು ಸಹ
ಫಿಕ್ಸ್ ಮಾಡಿದ್ದಾರೆ. SC/ST ವರ್ಗದ ವಿದ್ಯಾರ್ಥಿಗಳಾಗಿದ್ದರೆ ಅವರ ಕುಟುಂಬದ ವಾರ್ಷಿಕ ಆದಾಯ ಮಿತಿ 2.5 ಲಕ್ಷನ ಮೀರಿರಬಾರ್ದು. ಹಾಗೆಯೇ ಹಿಂದುಳಿದ ವರ್ಗ ಪ್ರವರ್ಗ 1 ವಿದ್ಯಾರ್ಥಿಗಳಾಗಿದ್ದರೆ 2.5 ಲಕ್ಷ ಅವ್ರಿಗೂ ಸಹ ಮೀರಿರಬಾರ್ದು. ಹಿಂದುಳಿದ ವರ್ಗದ 2A 2B 3A 3B ಕೆಟಗರಿಗೆ ಸೇರಿದಂತಹ ವಿದ್ಯಾರ್ಥಿಗಳಾಗಿದ್ದರೆ ಅವರ ಕುಟುಂಬದ ವಾರ್ಷಿಕ ಆದಾಯ 1 ಲಕ್ಷವನ್ನು ಮೀರಿರಬಾರ್ದು. ಇನ್ಕಮ್ ಸರ್ಟಿಫಿಕೇಟ್ 1 ಲ್ಯಾಕ್ ಅಬೋ ಇರಬಾರ್ದು. ವಿದ್ಯಾರ್ಥಿಗಳು ಈ ಒಂದು ಅರ್ಹತೆ ಇರುವ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು 5ನೇ ತರಗತಿಯಲ್ಲಿ ಓದ್ತಿರೋರು. ಹಾಗೆಯೇ 6ನೇ ತರಗತಿ ವಸತಿ ಶಾಲೆಗಳಿಗೆ ದಾಖಲಿಸಲಿಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ಇದ್ರ ಬಗ್ಗೆ ನೀವು ಮಾಹಿತಿ ಪುಸ್ತಕ 2026 ಅಂತೇಳಿ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ನೀವು ಡೌನ್ಲೋಡ್ ಸಹ ಮಾಡ್ಕೋಬೋದು. ವಸತಿ ಶಿಕ್ಷಣ ಸಂಸ್ಥೆಗಳ ವೆಬ್ಸೈಟ್ ಏನಿದೆಯೋ KREIS.karnataka.gov.in ನಲ್ಲಿ ಅಲ್ಲೂ ಸಹ ಹೆಚ್ಚಿನ ಮಾಹಿತಿನ ಪಡಿಬೋದು. ಪರೀಕ್ಷೆಗೆ ಪ್ರವೇಶ ಪತ್ರಗಳನ್ನು ಅಂದರೆ CT ನಡೆಸ್ತಾರಲ್ಲ, ನಿಮಗೆ ಅರ್ಹತೆನ ಚೆಕ್ ಮಾಡಲಿಕ್ಕೆ ಅದನ್ನು ಫೆಬ್ರವರಿ 18, 2026ರಿಂದ ಪ್ರವೇಶ ಪರೀಕ್ಷೆಗೆ ಒಂದು ಪ್ರವೇಶ ಪತ್ರವನ್ನು ಫೆಬ್ರವರಿ 18ನೇ ತಾರೀಕಿಂದ ಡೌನ್ಲೋಡ್ ಮಾಡ್ಕೋಬೋದು ಈ KREIS ವೆಬ್ಸೈಟ್ನಲ್ಲೇ. ಹಾಗೆಯೇ ಆಯಾ ವಸತಿ ಶಾಲೆಯಲ್ಲಿ ಸಹ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ನೀವೆಲ್ಲಿ ಅರ್ಜಿ ಕೊಟ್ಟಿರ್ತೀರೋ ಅಲ್ಲೂ ಸಹ ಹೋಗ್ಬಿಟ್ಟು ಅರ್ಜಿ ಸ್ವೀಕೃತಿ ಇಸ್ಕೊಂಡಿರ್ತೀರಲ್ಲ ಅದನ್ನು ಅಭ್ಯರ್ಥಿಗಳು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಆಯಾ ಶಾಲೆಯಿಂದ SAT ಸಂಖ್ಯೆಯನ್ನು ಹಾಗೆಯೇ ಇತ್ತೀಚಿನ ಭಾವಚಿತ್ರ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನೀವು ಯಾವ ವಸತಿ ಶಾಲೆಗೆ ಕಾಲೇಜಿಗೆ ಮುಖ್ಯಸ್ಥರನ್ನು ಯಾವ ವಸತಿ ಶಾಲೆಗೆ ಭೇಟಿ ನೀಡ್ತೀರೋ ಅವರ ಆ ಶಾಲೆಯ ಮುಖ್ಯಸ್ಥರನ್ನು ಸಂಪರ್ಕಿಸಬೇಕು. ಪ್ರವೇಶ ಪರೀಕ್ಷೆ ಯಾವಾಗಿರುತ್ತೆ? ಪ್ರವೇಶ ಪತ್ರವನ್ನು 18/2/26 ನೀವು ಡೌನ್ಲೋಡ್ ಮಾಡ್ಕೋಬೋದು ಆ ಒಂದು ವೆಬ್ಸೈಟ್ನಲ್ಲಿ. ಪ್ರವೇಶ ಪರೀಕ್ಷೆ ಮಾರ್ಚ್ 1ನೇ ತಾರೀಕು ಕರೆಕ್ಟಾಗಿ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 2 ಗಂಟೆಗಳ ಅವಧಿ 100 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಇನ್ನು ವಸತಿ ಶಾಲೆಗಳ ಆಯ್ಕೆಯ ಆದ್ಯತಾ ಕ್ರಮವನ್ನು ನಮೂದಿಸುವ ಕುರಿತು ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ, ರೂಲ್ಸನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ಮಾರ್ಗಸೂಚಿಯನ್ನು ಫಾಲೋ ಮಾಡಲೇಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿನಿಯರಿಗೆ ಯಾವ ಶಾಲೆಗಳಲ್ಲಿ ದಾಖಲಾತಿ ಬಯಸ್ತಿರೋ ನೀವು ಅಂತಹ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ 1, 2, 3 ಅಲ್ಲಿ 3ರಿಂದ 4 ಆಪ್ಷನ್ ಇರುತ್ತೆ. ಆದ್ಯತಾ ಕ್ರಮದಲ್ಲಿ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್, ಫೋರ್ತ್ ಹೀಗೆ ಆದ್ಯತಾ ಕ್ರಮದಲ್ಲಿ ನೀವು ನಮೂದಿಸಣೆ ಮಾಡಬೇಕು, ಟಿಕ್ ಮಾಡಬೇಕು. ಹಾಗೆಯೇ ವಿದ್ಯಾರ್ಥಿಗಳು ಸೀಟು ಹಂಚಿಕೆ ಅವಕಾಶವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ತಮ್ಮ ಜಿಲ್ಲೆಯಲ್ಲಿರುವಂತಹ KREISನ ವಸತಿ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ನಮೂದಿಸುವುದು ತುಂಬ ಒಳ್ಳೆಯದು. ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಮೆರಿಟ್, ಮೀಸಲಾತಿ ಹಾಗೂ ಅಭ್ಯರ್ಥಿಗಳು ಪ್ರವೇಶಾತಿಗಾಗಿ ನಮೂದಿಸಿರುವ ಶಾಲೆಗಳ ಆದ್ಯತಾ ಕ್ರಮದ ಆಧಾರದ ಮೇಲೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಸೀಟು ಹಂಚಿಕೆಯ ನಿಮ್ಮ ಅಡ್ಮಿಷನ್ಗೆ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತೆ. ಇದಿಷ್ಟು ನಿಮಗೆ ನೆನಪಿರಲಿ. ಇನ್ ಕೇಸ್ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಪೋಷಕರು KEA ಸಹಾಯವಾಣಿ ಸಂಖ್ಯೆ 08023460 ಈ ಒಂದು ಸಂಖ್ಯೆಗಳಿಗೆ ಫೋನ್ ಮಾಡಿ ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಇದಿಷ್ಟು KREIS ಹಾಗೆಯೇ ST ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿನಲ್ಲಿ ಕೆಲಸ ಮಾಡುವಂತಹ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೀಲಿಕ್ಕೆ 6ನೇ ತರಗತಿಗೆ ಇರುವಂತಹ ಮಾಹಿತಿ. ಮಿಸ್ ಮಾಡ್ಕೋಬೇಡಿ, ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಪ್ರಶ್ನೆಗಳನ್ನು ಕೇಳಿ, ಯಾವ ರೀತಿ ವಿಡಿಯೋ ಬೇಕು ನಿಮಗೆ ಶಿಕ್ಷಣ ಉದ್ಯೋಗದ ಬಗ್ಗೆ ಅಂತ ಹೇಳಿ ತಿಳಿಸಿ, ಅದ್ರ ಬಗ್ಗೆಯೂ ಸಹ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು. ಬಾಯ್ ಬಾಯ್.